ನಮಸ್ಕಾರ. ನಾನು ಆರ್.ಜೆ. ನಾಯನಾ. ನೀವು ಮಳೆ ಬರ್ತಾ ಇರಬೇಕಾದ್ರೆ ತುಂಬಾ ಖುಷಿ ಪಡೋರಲ್ಲಿ ಒಬ್ಬರಾಗಿರ್ಬೋದು. ಹಾಗೆ ಮಳೆ ನೀರು ಹರಿದು ಹೋಗ್ತಾ ಇರಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಆಹ್, ಬೋಟ್‌ಗಳನ್ನ, ದೋಣಿಗಳನ್ನ ಪೇಪರ್‌ನಲ್ಲಿ ಮಾಡಿ ಬಿಡ್ತಾ ಇದ್ದಂಥ ಕ್ಷಣಗಳು ನಿಮ್ಗೆ ನೆನಪಾಗಿರ್ಬೋದು. ಹಾಗೆ ಆ ನೀರಲ್ಲಿ ಕಾಲನ್ನ ತೋಯಿಸ್ಕೊಂಡು ಗದ್ದೆ ಅಂಚಲ್ಲಿ ನಡಿತಾ ಇದ್ದಿದ್ದು, ಅಥವಾ ಆ ಮಳೆ ನೀರು ಬಂದ ತಕ್ಷಣ ತುಂಬಿ ಹರಿತಾ ಇದ್ದಂತಹ ಹಳ್ಳ ಕೊಳ್ಳಗಳ ಹತ್ರ ಕುತೂಹಲದಿಂದ ಹೋಗಿ ನೋಡ್ತಾ ಇದ್ದಿದ್ದು ಎಲ್ಲ ನಿಮ್ಮ ನೆನಪಿಗೆ ಬಂದಿರಬಹುದು ಅಥವಾ ಬರ್ತಾ ಇರ್ಬೋದು. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ? ನಮಗೆ ಹಳೆ ನೆನಪುಗಳನ್ನ ವಾಪಸ್ ತರುತ್ತೆ ಅದು. ಆ ಬಾಂಡಿಂಗ್ ಏನಿದೆ ಮಳೆಯ ಜೊತೆಗೆ, ಅದರ ಜೊತೆಗೆ ಮೆಮೊರೀಸ್ ಕೂಡ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಆ ಸದ್ದಿನ ವಿಚಾರಕ್ಕೆ ಬಂದ್ರೆ ಅದು ನಮ್ಮ ಮೆಮೊರಿಯಲ್ಲಿ ಸೇವ್ ಆಗಿರುತ್ತೆ. ಮತ್ತೆ ಪುನಃ ಅದೇ ರೀತಿಯ ಮಳೆ ಹನಿ ಸದ್ದನ್ನ ಕೇಳಿದ್ರೆ ಆ ದಿನದ ಆ ಕ್ಷಣ ನಡೆದಂತಹ ವಿಚಾರಗಳು ನೆನಪಿಗೆ ಬರುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು. ಅದೇನೇ ಇರ್ಲಿ, ಈಗ ಈ ವಿಷಯವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಗ್ರೌಂಡ್ ವಾಟರ್ ಟೇಬಲ್ ಅಥವಾ ಅಂತರ್ಜಲ ಮಟ್ಟ ದಿನದಿಂದ ದಿನಕ್ಕೆ ಕುಸಿತವನ್ನ ಕಾಣ್ತಾ ಇದೆ ಅಂತ. ಇದು ಕುಸಿತವನ್ನ ಕಾಣೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಒಂದು, ನಾವು ಕಾಡನ್ನ ನಾಶ ಮಾಡ್ತಾ ಬಂದಿರುವಂಥದ್ದು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಕೃಷಿ ಭೂಮಿಗಳು ಕಡಿಮೆ ಆಗ್ತಿರೋದು. ಭತ್ತದ ಗದ್ದೆಗಳು ಇದ್ದಾಗ ಅಲ್ಲಿ ನ್ಯಾಚುರಲ್ ಆಗಿ ನೀರು ಇಂಗುವಂತ ಕೆಲಸ ಆಗ್ತಾ ಇತ್ತು. ಕೆರೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು, ನೀರು ಹರಿಯುವಂತಹ ಪಥವನ್ನ ಬದಲಿಸೋದು ಅಥವಾ ಮುಚ್ಚಿ ಬಿಡೋದು, ಇಂತಹ ಎಷ್ಟೋ ಕೆಲಸಗಳು. ಮತ್ತೆ ಮನೆನ ಕಟ್ಟಿದ್ವಿ ಅಂತಂದ್ರೆ ಇಂಟರ್ಲಾಕ್ ಸಿಸ್ಟಮ್ ಅಂತೂ ಕಂಪಲ್ಸರಿ ಆಗ್ಬಿಟ್ಟಿದೆ. ಇನ್ನು ನೀರು ಇಂಗೋದಾದ್ರೂ ಎಲ್ಲಿ? ರಸ್ತೆಗಳು ಅಥವಾ ಏನ್ ಸಿಟಿ ಲೆವೆಲ್‌ಗೆ ಬಂದ್ರೆ ನಾವು ಎಲ್ಲಾ ಕಡೆ ಸಿಮೆಂಟ್ ಅಂಡ್ ಕಾಂಕ್ರೀಟೀಕರಣ ಆಗಿದೆ. ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಹಾಗೆ ಮನೆ ಸುತ್ತ ಇಂಟರ್ಲಾಕ್ಸ್ ಇರುತ್ತೆ. ಅಲ್ಲೆಲ್ಲೂ ನೀರನ್ನ ಇಂಗಿಸೋದಕ್ಕೆ ಅವಕಾಶಗಳೇ ಇರೋದಿಲ್ಲ. ನೀರನ್ನೆಲ್ಲ ಹರ್ಕೊಂಡು ಹೋಗೋಕ್ ಬಿಡ್ತಾ ಇದೀವಿ. ಆಶ್ಚರ್ಯ ಆಗುತ್ತೆ, ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಇಷ್ಟು ಮಳೆ ಬರ್ತಾ ಇದೆ, ಆದ್ರೂ ಸಹ ನಮ್ಮಲ್ಲಿ ಬೋರ್ವೆಲ್‌ನ ಕೊರೆಸೋದಕ್ಕೆ ಹೋದಾಗ ಅಂತರ್ಜಲ ಮಟ್ಟ ಅಷ್ಟು ಕೆಳಗಡೆ ಹೋಗಿದೆಯಾ ಅಂತ. 6 ತಿಂಗಳು ಮಳೆ ಬರುವಂತ ಪ್ಲೇಸಲ್ಲಿ ಹೀಗಾದ್ರೆ, ವರ್ಷಕ್ಕೆ ಎಲ್ಲೋ ಒಂದು ತಿಂಗಳಲ್ಲಿ ಅಲ್ಪ ಸ್ವಲ್ಪ ಮಳೆ ಬರುವಂತ ಪ್ಲೇಸ್‌ಗಳನ್ನ ಇನ್ನೇನ್ ಹೇಳೋಣ ಅಂತ. ಯಾರತ್ರನೂ ಹೇಳೋದಕ್ಕಾಗೋದಿಲ್ಲ ನಮ್ಮಲ್ಲಿ ನೀರಿನ ಕೊರತೆ ಇದೆ ಅಂತ. ಅಷ್ಟು ಮಳೆಯನ್ನ ನಾವು ಪಡಿತಾ ಇದ್ದೀವಿ. ಹಾಗಾದ್ರೆ ಆ ವೇಸ್ಟ್ ಆಗ್ತಾ ಇರುವಂತಹ ನೀರನ್ನ ನಾವೇನಾದ್ರೂ ಹಿಡಿದಿಡುವಂತಹ ಕೆಲಸ ಮಾಡಿದ್ರೆ ಹೇಗಿರುತ್ತೆ? ಹೌದು. ಮನೆ ಮೇಲೆ ಬೀಳುವಂತಹ ನೀರನ್ನ ಪೈಪ್‌ಗಳ ಮೂಲಕ ಸಂಗ್ರಹ ಮಾಡಿ ಅದನ್ನ ಇಂಗಿಸುವಂತಹ ಪ್ರಯತ್ನ, ಶುದ್ಧೀಕರಿಸಿ ನಿಮ್ಮ ಬಾವಿಗಳಲ್ಲಿ ಇಂಗಿಸುವಂತ ಪ್ರಯತ್ನ ಮಾಡ್ಬೋದು. ಅಥವಾ ಇಂಗು ಗುಂಡಿಗಳಲ್ಲಿ ಇಂಗಿಸುವಂತ ಪ್ರಯತ್ನವನ್ನ ಮಾಡ್ಬೋದು. ಕೆಲವರು ಒಂದು ಟ್ಯಾಂಕ್‌ಗೆ ಕನೆಕ್ಟ್ ಮಾಡಿ ಅಲ್ಲಿ ಅದನ್ನ ಶುದ್ಧೀಕರಿಸಿ ಬಾವಿಗೆ ಬಿಡ್ತಾರೆ. ಇನ್ನು ಕೆಲವರು ಡೈರೆಕ್ಟ್ ಆಗಿ ಬಾವಿಗೆ ಬಿಡ್ತಾರೆ. ಯಾಕಂದ್ರೆ ಅವರು ಬಾವಿಯ ನೀರನ್ನ ಮತ್ತೆ ಫಿಲ್ಟರ್ ಮಾಡಿ ಕುಡಿಯೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಇನ್ನು ಕೆಲವರು ಅವರ ಕೆರೆಗಳಿಗೆ ನೀರನ್ನ ಇಂಗಿಸುವಂತ ಪ್ರಯತ್ನ ಮಾಡ್ತಾರೆ. ಮತ್ತೆ ಕೆಲವರು ಸಪರೇಟ್ ಆದಂತ ಇಂಗು ಗುಂಡಿಗಳ ವ್ಯವಸ್ಥೆ ಮಾಡಿದ್ರೆ, ಇನ್ನು ನೀವು ಗಿಡಗಳನ್ನ, ಅಂದ್ರೆ ನೀರನ್ನ ಹೀರಿಕೊಳ್ಳುವಂತ ಗಿಡಗಳನ್ನ, ಮರಗಳನ್ನ ಸುತ್ತಮುತ್ತ ಬೆಳೆಸೋದರ ಮೂಲಕ ಕೂಡ ಈ ಕೆಲಸವನ್ನ ಮಾಡ್ಬೋದು. ಇನ್ನು ನಿಮ್ಮ ಮನೆ ಹತ್ರ ತೋಡುಗಳೆಲ್ಲ ಹೋಗ್ತಾ ಇದೆ ಅಂತಂದ್ರೆ ಚಿಕ್ಕ ಚಿಕ್ಕ ಚೆಕ್ ಡ್ಯಾಮ್‌ಗಳ ನಿರ್ಮಾಣವನ್ನ ಮಾಡೋದು. ಅಲ್ಲೇ ನೀರಿಂಗಿಸುವಂತ ಪ್ರಯತ್ನ. ಇನ್ನು ನಿಮ್ಮ ಏರಿಯಾದಲ್ಲಿ ಕೆರೆ ಇದೆ ಅಂತಂದ್ರೆ ಅದನ್ನ ಹೂಳೆತ್ತೋದು ಅಥವಾ ಅಲ್ಲಿ ನೀರನ್ನ ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಡೋದು. ಪಂಚಾಯತಲ್ಲೇ ಬಹಳಷ್ಟು ಸಪೋರ್ಟ್ ಕೂಡ ಸಿಗುತ್ತೆ. ನೀವು ಪ್ರಯತ್ನ ಪಟ್ರೆ ಅದನ್ನ ಕೂಡ ಪಡ್ಕೋಬಹುದು ನೀವು. ಈ ಎಲ್ಲ ವಿಧಾನಗಳ ಮೂಲಕ ನೀರನ್ನ ಇಂಗಿಸ್ಬೇಕು. ಆದ್ರೆ ಒಂದು ನೆನಪಿರ್ಲಿ, ನಾವು ಈ ರೀತಿ ನೀರನ್ನ ಇಂಗಿಸೋದಕ್ಕೆ ಶುರು ಮಾಡಿದ್ರೂನು ಅಂತರ್ಜಲ ಮಟ್ಟವನ್ನ ಜಾಸ್ತಿ ಮಾಡೋದಕ್ಕೆ ಎಷ್ಟೋ ವರ್ಷಗಳೇ ತಗೊಳುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಚಿಕ್ಕ ಪ್ರಯತ್ನಗಳು ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಕೊಡ್ತಾ ಇರುವಂತಹ ಉಡುಗೊರೆಗಳು. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯುದ್ಧ ಏನಾದ್ರೂ ನಡೆದ್ರೆ ಅದು ನೀರಿಗಾಗಿ ನಡಿಬಹುದು ಅನ್ನುವಂತಹ ಒಂದು ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಿ. ಅದು ಮಹಾಯುದ್ಧದ ವಿಷಯದಲ್ಲಿ. ಅಂತಹ ಯುದ್ಧ ನಡೆಯುವಂತಹ ಒಂದು ಅವಶ್ಯಕತೆ ಬಾರದೇ ಇರುವ ಹಾಗೆ ನೋಡ್ಕೊಳ್ಳೋದು ನಮ್ಮ ನಿಮ್ಮ ಕರ್ತವ್ಯ ಆಗ್ಬೇಕು. ಮೊದಲೆಲ್ಲ ಅಂಗಳಗಳಲ್ಲಿ ನೋಡಿ, ಈ ತೆಂಗಿನ ಸ ಮಡಲು ಅಥವಾ ಹುಲ್ಲು, ಸೋಗೆ ಇಂಥದ್ದೆಲ್ಲ ಹಾಕ್ತಾ ಇದ್ರು. ನೀರನ್ನ ಇಂಗಿಸುವಂತ ಪ್ರಯತ್ನ ಅಂಗಳಗಳಲ್ಲಿ ನಡೀತಾ ಇತ್ತು. ನಾವೇನು ಭತ್ತವನ್ನ ತಗೊಂಡ್ ಬಂದು ಹುಲ್ಲಿನಿಂದ ಬೇರ್ಪಡಿಸುವಂತ ಕೆಲಸವನ್ನ ಕೃಷಿ ಕಾರ್ಯಗಳಲ್ಲಿ ಮಾಡ್ತಾ ಇದ್ವಿ ನೋಡಿ, ಆ ಅಂಗಳವನ್ನ. ಅಲ್ಲಿ ಸಾಂಪ್ರದಾಯಿಕವಾಗಿ ನೀರಿಂಗ್ತಾ ಇತ್ತು. ಈ ಓಡುವ ನೀರನ್ನ ನಡೆಯೋ ಹಾಗೆ ಮಾಡೋದು.
ಓಡುವ ನೀರನ್ನ ತೆವಳೋ ಹಾಗೆ ಮಾಡೋದು, ತೆವಳೋ ನೀರನ್ನ ನಡೆಯೋ ಹಾಗೆ ಮಾಡೋದು, ನಡೆಯೋ ನೀರನ್ನ ನಿಲ್ಲೋ ಹಾಗೆ ಮಾಡೋದು. ಈ ರೀತಿ ಮಾಡಿದ್ರೆ ನೀರು ಇಂಗಿಸುವಂತಹ ಒಂದು ಪ್ರಯತ್ನ ಯಶಸ್ಸನ್ನ ಕಾಣುತ್ತೆ ಅಂತ. ಇನ್ನು ನೀವು ನಿಮ್ಮ ಬೋರ್‌ವೆಲ್‌ಗೆ ರೀಚಾರ್ಜ್ ಅನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಬೋದು. ಟೆಕ್ನಿಕಲಿ ಇದಕ್ಕೆ ಮಾರ್ಗದರ್ಶನ ನೀಡುವಂತಹ ಬಹಳಷ್ಟು ಸಂಸ್ಥೆಗಳಿದಾವೆ. ಅವರ ಸಹಾಯ ಪಡಿಬೋದು. ಇಲ್ಲ ಕಡಿಮೆ ಖರ್ಚಿನಲ್ಲಿ ಮಾಡಬೇಕು ಅಂತಿದ್ರೆ ನೀವು ಖಂಡಿತವಾಗಿಯೂ ಯೂಟ್ಯೂಬ್ ಅನ್ನ ನೋಡಿದ್ರೆ ನಿಮಗೆ ಬಹಳಷ್ಟು ಮಾರ್ಗದರ್ಶನ ಸಿಗುತ್ತೆ. ಕಳೆದ ವರ್ಷ ನಾನು ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನುವಂತಹ ಒಂದು ಕ್ಯಾಂಪೇನ್ ಮಾಡಿದ್ದೆ. ಇದರಲ್ಲಿ 1 ತಿಂಗಳುಗಳ ಕಾಲ ಬಹಳಷ್ಟು ಜನ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅನ್ನ ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡು ಅವರ ಬಾವಿಯಲ್ಲಿನ ನೀರಿನ ಮಟ್ಟ ಏರಿಕೆಯಾಗಿರೋದನ್ನ, ಜೊತೆಗೆ ಬೋರ್‌ವೆಲ್ ಅಲ್ಲಿ ನೀರಿನ ಮಟ್ಟ ಏರಿಕೆ ಆಗಿರೋದನ್ನ, ಅಂದ್ರೆ ಬತ್ತಿ ಹೋದ ಬೋರ್‌ವೆಲ್‌ಗಳಲ್ಲಿ ನೀರು ಬಂದಿರುವಂತಹ ಅದೆಷ್ಟೋ ಉದಾಹರಣೆಗಳನ್ನ ನಾವು ನೋಡಿದೀವಿ. ನೀವು ಆರ್ಟಿಕಲ್ಸ್‌ಗಳಲ್ಲಿ ಓದಿರಬಹುದು, ವಿಡಿಯೋಸ್‌ಗಳಲ್ಲಿ ನೋಡಿರಬಹುದು. ಆದರೆ ಅದನ್ನ ನಾವೀಗ ಪ್ರಾಕ್ಟಿಕಲಿ ಮಾಡಬೇಕಾಗಿದೆ. ನಮ್ಮ ಲಿಮಿಟೇಷನ್‌ನಲ್ಲಿ ಸಾಧ್ಯವಾದಷ್ಟರ ಮಟ್ಟಿಗೆ ನಾವು ನೀರನ್ನ ಇಂಗಿಸುವಂತಹ ಪ್ರಯತ್ನವನ್ನ ಮಾಡೋಣ. ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋದಕ್ಕೆ ಕೊಡುಗೆಯನ್ನ ನೀಡೋಣ. ಕೊನೆಯದಾಗಿ ಒಂದು ಮಾತು, ಭೂಮಿಯ ಅಡಿಭಾಗದಲ್ಲೂ ನೀರಿದೆ ಅನ್ನೋದು ನಿಮಗೆ ಗೊತ್ತಿದೆ. ಆ ನೀರಿನ ಪ್ರಮಾಣ ಇಂತಿಷ್ಟು ಇರಬೇಕು ಅನ್ನುವಂಥದ್ದಿದೆ ಸೈನ್ಸ್ ಪ್ರಕಾರ. ಅದೇನಾದರೂ ವೇರಿಯೇಷನ್ ಆದರೆ ಭೂಕುಸಿತಗಳು ಕೂಡ ಆಗ್ಬಹುದು. ಯಾಕಂದ್ರೆ ಅದು ಟೊಳ್ಳಾಗ್ಬಿಡುತ್ತೆ. ಆ ನೀರು ಹಿಡಿದಿಟ್ಟುಕೊಂಡಿರುವಂಥ ಧಾರಣಾ ಶಕ್ತಿಯ ಕುಸಿತವಾಗುತ್ತೆ ಅಂತ. ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು, ನೀರು ಹರಿದು ಹೋಗುವಂತಹ ಮಾರ್ಗಗಳನ್ನ ಮುಚ್ಚೋದು ಅಥವಾ ಅದನ್ನ ಡೈವರ್ಟ್ ಮಾಡ್ಕೊಡೋದು, ಅಲ್ಲಿ ಬಿಲ್ಡಿಂಗ್‌ಗಳನ್ನ ಕಟ್ಟೋದು, ಇಂಥದ್ದು ಮಾಡೋದಕ್ಕಿಂತ ಮೊದಲು 100 ಸಲ ಯೋಚನೆ ಮಾಡಿ. ಯಾಕಂದ್ರೆ ನೀರು ತಾನು ಹರಿಯುವ ಮಾರ್ಗವನ್ನ ಯಾವತ್ತೂ ಮರೆಯೋದಿಲ್ಲ ಅಂತೆ. 10-20 ವರ್ಷಗಳ ನಂತರ ಕೂಡ ತಾನು ಹಿಂದೆ ಹರಿದಂಥ ಮಾರ್ಗ ನೆನಪು ಮಾಡಿಕೊಂಡು ಒಟ್ರಾಶೆಯಾಗಿ ಹರಿದು ಹೋಗುವಂಥ ಸಾಧ್ಯತೆಗಳಿದೆ. ನಾವು ನೋಡ್ತಾ ಇರುವಂತಹ ಈ ಭೂಕುಸಿತಗಳಿಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಮರವನ್ನ ಕಡಿದಾಗ ಅಥವಾ ಒಂದು ಸ್ವಲ್ಪವನ್ನೇ ನಾವು ಬೇರ್ಪಡಿಸ್ತಾ ಬಂದಾಗ ಅಲ್ಲಿ ನೀರು ಹೋಗಿ ತುಂಬಿಕೊಂಡ್ಬಿಡುತ್ತೆ ಒಂದೇ ಸಲ. ಅದು ಸ್ಫೋಟವಾಗುತ್ತೆ. ಇಂತಹ ಅಪಾಯಗಳೆಲ್ಲ ಒಂದಕ್ಕೊಂದು ರಿಲೇಟ್ ಆಗಿರುವಂಥದ್ದು. ಹಾಗಾಗಿ ಒಂದು, ಗಿಡ ಮರಗಳನ್ನ ಬೆಳೆಸೋದು, ಇನ್ನೊಂದು ನೀರನ್ನ ಆದಷ್ಟು ನಾವು ಹಿತಮಿತವಾಗಿ ಬಳಸೋದ್ರ ಜೊತೆಗೆ ಭೂಮಿಯಲ್ಲಿ ಅದನ್ನ ಇಂಗಿಸುವಂತ ಪ್ರಯತ್ನಗಳನ್ನ ಮಾಡೋದರ ಮೂಲಕ ಒಂದಿಷ್ಟು ಕೊಡುಗೆಯನ್ನ ಪರಿಸರಕ್ಕೆ ನೀಡೋಣ ಅಂತ ಹೇಳ್ತಾ, ಮತ್ತೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ವಾಪಸ್ ಬರ್ತೀನಿ. ನಾನು ನಿಮ್ಮ ನಯನ. ನಮಸ್ಕಾರ.